ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ರೂಮಲ್ಲಿ ಕೂತಿರುವಾಗ ಆದಿ ಹೆಂಡತಿ ಅಂತ ಕರೀತಾನೆ. ಆಗ ಭಾಗ್ಯ ಶಾಕ್ನಿಂದ ನೋಡ್ತಾಳೆ. ಯಾಕೆ ಭಾಗ್ಯ ಇಷ್ಟು ಭಯ ಪಡ್ಕೋತೀರಾ? ನಾನೇನು ಹುಲಿನ ಇಲ್ಲ ಸಿಂಹನ ಅಂತಾನೆ ಆದಿ. ಅಲ್ಲ ಆದಿಯವರೇ, ಅದು ನೀವು ಯಾಕೆ ಹಾಗೆ ಕರೆದ್ರಿ ಅಂತಾಳೆ ಭಾಗ್ಯ. ಯಾಕೆ ಭಾಗ್ಯ ಹಾಗೆ ಕರಿಬಾರ್ದ? ಹೆಂಡತಿ ಅಂತ ಕರೆದ ತಕ್ಷಣ ಯಾಕೆ ದೂರ ಹೋಗ್ತಿದ್ದೀರಾ? ಎಲ್ಲಿ ಕೈ ಕೊಡಿ ಅಂತಾನೆ ಆದಿ. ಯಾಕೆ ಅಂತಾಳೆ ಭಾಗ್ಯ. ಕೊಡಿ ಅಂದಮೇಲೆ ಕೊಡಿ ಅಂದಮೇಲೆ ಕೊಡಬೇಕು ಅಂತಾನೆ ಆದಿ. ಆಗ ಭಾಗ್ಯ ಕೈನ ಕೊಡ್ತಾಳೆ. ಬನ್ನಿ ಕೂತ್ಕೊಳ್ಳಿ ಅಂತ ಭಾಗ್ಯನ ಕೂರಿಸ್ತಾನೆ ಆದಿ. ಆಗ ಆದಿ ಆಯಿಂಟ್ಮೆಂಟ್ ತೋರಿಸಿ ನಗ್ತಾನೆ. ಭಾಗ್ಯನೂ ನಗ್ತಾಳೆ. ನನಗೋಸ್ಕರ ನೋವು ತಿಂದಿರೋ ಕೈ ಅಲ್ವಾ ಇದು? ನಾನು ಇಷ್ಟು ಕಾಳಜಿ ತೋರಿಸದೇ ಇದ್ರೆ ಹೇಗೆ ಭಾಗ್ಯ ಅಂತಾನೆ ಆದಿ. ಇದೆಲ್ಲ ಏನು ಬೇಡ, ಸಣ್ಣ ಗಾಯ ಸರಿ ಹೋಗುತ್ತೆ ಅಂತಾಳೆ ಭಾಗ್ಯ. ಬೇಡ ಅಂದರೆ ಬಿಡೋರು ಯಾರು? ನಾನು ಬೇಡ ಅಂದರೂ ಹಚ್ತೀನಿ ಅಂತ ಆದಿ ಆಯಿಂಟ್ಮೆಂಟ್ನ ಕೈಗೆ ಹಚ್ತಾನೆ. ಭಾಗ್ಯ ಏನು ಗೊತ್ತಾ, ನಾನು ಚಿಕ್ಕವನಿದ್ದಾಗ ಹೀಗೆ ಸಿಹಿ ಕುಂಬಳಕಾಯಿ ಪಲ್ಯನ ತಿಂದು ಅಲರ್ಜಿ ಆಗಿಬಿಟ್ಟಿತ್ತು. ಆಗ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅದಾದಮೇಲೆ ಇವತ್ತೇ ಇಷ್ಟು ಸೀರಿಯಸ್ ಆಗಿದ್ದು ಅಂತಾನೆ ಆದಿ. ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಆದಿಯವರೇ? ಐ ಆಮ್ ಸಾರಿ ಅಂತಾಳೆ ಭಾಗ್ಯ. ಭಾಗ್ಯ ಪ್ಲೀಸ್, ಒಂದು ಡಿಫ್ರೆನ್ಸಸ್ ಇದೆ ಏನು ಗೊತ್ತಾ? ಅವತ್ತು ಆ ಥರ ಆದಾಗ ನನಗೆ ತುಂಬ ಭಯ ಆಗಿತ್ತು, ಆದರೆ ಇವತ್ತು ನನಗೆ ಒಂಚೂರು ಭಯ ಆಗಲಿಲ್ಲ ಅಂತಾನೆ ಆದಿ. ಹೌದಾ, ಯಾಕೆ ಅಂತಾಳೆ ಭಾಗ್ಯ. ಇವತ್ತು ನನ್ನ ಪಕ್ಕದಲ್ಲಿ ನೀವಿದ್ರಿ ಅಲ್ವಾ, ಅದಕ್ಕೆ ನೀವು ಇರೋದು ಒಂದು ರೀತಿ ಸೇಫ್ ಫೀಲಿಂಗ್ ಕೊಡ್ತಿತ್ತು ನನಗೆ. ಹೆಂಡತಿ ಅನ್ನೋ ಪದದ ಅರ್ಥ ಏನು, ಶಕ್ತಿ ಏನು ಅಂತ ನನಗೆ ಇವತ್ತು ಗೊತ್ತಾಯಿತು. ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ಯಾರೂ ಯಾವತ್ತೂ ಹೆಂಡತಿ ಆಗಲ್ಲ. ಕಷ್ಟ ಬಂದಾಗ ಅವನ ಜೊತೆ ನಿಲ್ಲಬೇಕು. ಜಗತ್ತೇ ಮುಳುಗ್ತಿದೆ ಅನ್ನುವಾಗ ಗಂಡನ ಜೊತೆ ಇದ್ದು ಅವನ್ನ ಎದ್ದು ನಿಲ್ಲಿಸಬೇಕು. ನನ್ನ ಜೀವನದಲ್ಲಿ ಅದು ನೀವು ಅನ್ನೋ ಗ್ಯಾರಂಟಿ ನನಗಿದೆ ಭಾಗ್ಯ. ಈಚೆ ಕಿಶನ್ ನೋಡು ತನ್ಮಯ್, ಇವತ್ತು ಒಂದಿನ ನಮ್ಮ ಜೊತೆ ಮಲ್ಕೊ ಅಂತಾನೆ. ನೋ ಚಿಕ್ಕಪ್ಪ, ನಾನು ಇವತ್ತು ಅಪ್ಪ ಅಮ್ಮನ ಜೊತೆನೇ ಮಲ್ಕೋಬೇಕು ಅಷ್ಟೇ ಅಂತ ಓಡ್ತಾನೆ ತನ್ಮಯ್. ಕೂತ್ಕೋ ಪೂಜಾ ಚಿಕ್ಕಿ, ನೀನು ಎಷ್ಟು ಮಿಸ್ ಮಾಡ್ಕೋತಿದ್ಲು ಗೊತ್ತಾ? ಪೂಜಾ ಚಿಕ್ಕಿನೇ ಹೇಳಿದ್ದು ಅಂತಾನೆ ಕಿಶನ್. ನಾನಾ? ಹಾಂ ಹೌದೌದು, ಇವತ್ತು ನನ್ನ ಜೊತೆನೇ ಮಲ್ಕೋ ತನ್ಮಯ್ ಅಂತಾಳೆ ಪೂಜಾ. ಇವತ್ತು ನಮ್ಮ ಜೊತೆ ಮಲ್ಕೊಂಡ್ರೆ ನಿನಗೆ ಸ್ಟೋರಿ ಸಾಂಗು ಎಲ್ಲ ಪೂಜಾ ಚಿಕ್ಕಿನೇ ಹೇಳ್ತಾರೆ ಅಲ್ವೇನೆ ಅಂತಾನೆ ಕಿಶನ್. ನೀವೇನೇ ಹೇಳಿದ್ರು ಅಷ್ಟೇ, ನಾನು ನಿಮ್ಮ ಜೊತೆ ಮಲಗಲ್ಲ ಅಂದರೆ ಮಲಗಲ್ಲ ಅಂತ ತನ್ಮಯ್ ಅಲ್ಲಿಂದ ಓಡೋಗ್ತಾನೆ. ಕಿಶನ್, ಅವನ ಅಕ್ಕ ಭಾವನ ಜೊತೆ ಮಲಗಿದ್ರೆ ನಿನಗೇನೋ ಪ್ರಾಬ್ಲಮ್ಮು ಅವರಿಗೆ ಅಂತಾಳೆ ಪೂಜಾ. ಅವರಿಗೆ ಪ್ರೈವೇಸಿ ಬಿಡುವೇನೆ ಅಂತಾನೆ ಕಿಶನ್. ಹೌದಲ್ವಾ ತನ್ಮಯ್ ಅಂತ ಇಬ್ಬರು ಕರಿತಾ ಗಟ್ಟಿಯಾಗಿ ಹಿಡ್ಕೋತಾರೆ. ಬಿಡಿ ನನ್ನ ಅಂತಾನೆ ತನ್ಮಯ್. ನೀನು ನಮ್ಮ ಜೊತೆ ಮಲಗೋದಿಲ್ವಾ ಅಂತಾಳೆ ಪೂಜಾ. ಆಗ ಕನಿಕಾ ಬಂದು ಸ್ಟಾಪ್ ಇಟ್, ಏನು ಮಾಡ್ತಿದ್ದೀರಾ? ಇವ್ರ ಜೊತೆ ಸೇರಿಕೊಂಡು ನೀವು ಮಕ್ಳ ಥರ ಆಡ್ತಿದ್ದೀರಾ, ಮಾಡೋಕ್ಕೆ ಕೆಲಸ ಇಲ್ವಾ ಅಂತಾಳೆ ಕನಿಕಾ. ನಮಗೆ ಕೆಲಸ ಇಲ್ಲ, ಅದಕ್ಕೆ ಹೀಗೆ ಆಡ್ತಿದ್ವಿ. ನಿಮಗೂ ಕೆಲಸ ಇಲ್ವಾ? ನೀವು ಜಾಯ್ನ್ ಆಗಿ ಒಳ್ಳೆ ಮಜಾ ಮಾಡ್ಬೋದು, ಆವಾಗ ಈ ಥರ ಎಸ್ಕೇಪ್ ಆಗ್ಬೋದು ಅಂತ ಓಡ್ತಾನೆ ತನ್ಮಯ್ ಅಂತ ಕಿಶನ್ ಓಡ್ತಾನೆ. ಕಿಶನ್ ಅವನ್ನ ಬಿಡಬೇಡ, ಹಿಡ್ಕೊ ಅಂತಾಳೆ ಪೂಜಾ. ಏನು ಗೊತ್ತಾ ಪೂಜಾ, ಒಂದು ವಿಷಯನ ಅಬ್ಸರ್ವ್ ಮಾಡಿದ್ಯಾ? ನಿನ್ನ ಗಂಡ ಬ್ರೋಗೆ ಹೇಗೆ ಬೇಕೋ ಭಾಗ್ಯಂಗೆ ಹೇಗೆ ಬೇಕೋ ಹಾಗಿದ್ದಾನೆ ನೋಡು. ಭಾಗ್ಯನ ಮಕ್ಕಳಿಗೆ ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ಕಿಶನ್ ನೀಟಾಗಿ ಕಲ್ತ್ಕೊಂಡಿದ್ದಾನೆ. ನೀನು ಅಷ್ಟೇ, ನಿನ್ನ ಅಕ್ಕನ ಸೇವೆ ಮಾಡೋದಕ್ಕೆ ರೆಡಿಯಾಗು ಅಂತಾಳೆ ಕನಿಕಾ. ನೋಡು ಕನಿಕಾ, ಯಾರ ಮಕ್ಕಳನ್ನ ಸಾಕಬೇಕು, ಯಾರನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಯಾಕೆ ಈ ಊರ ಉಸಾಬರಿ? ಫಸ್ಟ್ ಆಫ್ ಆಲ್ ನಿನಗೆ ಮಾಡೋಕ್ಕೇನು ಕೆಲಸನೇ ಇಲ್ಲ, ಆದರೂ ಹೇಳ್ತಿದ್ದೀನಿ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊ ಅಂತ ಪೂಜೆ ಹೋಗ್ತಾಳೆ. ಆಗ ಕನಿಕಾಗೆ ಕಾಲ್ ಬರುತ್ತೆ. ಹಲೋ ಅಂತ ಹೋಗ್ತಾಳೆ ಕನಿಕಾ. ಈಚೆ ಭಾಗ್ಯ, ಥ್ಯಾಂಕ್ ಯು ಸೋ ಮಚ್ ಆದಿಯವರೇ ಅಂತಾಳೆ. ಥ್ಯಾಂಕ್ಸ್ ಎಲ್ಲ ಯಾಕೆ ಭಾಗ್ಯ, ನನಗೆ ಹೆಲ್ಪ್ ಮಾಡೋಕ್ಕೆ ಹೋಗೇ ಅಲ್ವಾ ನಿಮಗೆ ಹೀಗೆಲ್ಲ ಆಗಿದ್ದು ಅಂತ ಕುತ್ತಿಗೆ ಎಲ್ಲ ತುರ್ಸ್ಕೊತಾನೆ ಆದಿಯವರೇ. ಏನಾಯಿತು ಮತ್ತೆ ತುರಿಕೆ ಶುರುವಾಯ್ತಾ? ಇರಿ, ನಾನು ಮತ್ತಂತ ತರಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಭಾಗ್ಯ. ಬೇಡ ಅಂತಾನೆ ಆದಿ. ಬೇಡ ಅಂದರೆ ಕೇಳೋರು ಯಾರು ಅಂತಾಳೆ ಭಾಗ್ಯ. ಆಗ ತನ್ಮಯ್ ಓಡಿ ಬರ್ತಾನೆ. ತನ್ಮಯ್ ಅಂತ ಕಿಶನ್ ಅವನ ಹಿಂದೆ ಬರ್ತಾನೆ. ಅಷ್ಟರಲ್ಲಿ ತನ್ಮಯ್ ಡೋರ್ ಲಾಕ್ ಮಾಡ್ಕೋತಾನೆ. ಇಲ್ಲೇ ಮಲಗ್ತೀನಿ ನಾನಿವತ್ತು ಅಂತಾನೆ. ಇವತ್ತು ಒಂದಿನ ನಮ್ಮ ರೂಮಲ್ಲಿ ಮಲ್ಕೋ ಬಾ ಅಂತಾನೆ ಕಿಶನ್. ಯಾಕೆ? ಅವನು ಇಲ್ಲೇ ಮಲಗಲಿ ಬಿಡು ಅಂತಾನೆ ಆದಿ. ದಡ್ಡ, ಸರಿ ಗುಡ್ ನೈಟ್ ಅಂತ ಹೋಗ್ತಾನೆ ಕಿಶನ್. ತನ್ಮಯ್ ಬೆಡ್ ಮೇಲೆ ಬಂದು ಮಲ್ಕೊಂಡು, ಕಿಶನ್ ಚಿಕ್ಕಪ್ಪ ಒಳ್ಳೆ ಮಕ್ಳ ಥರ ಹಠ ಮಾಡ್ತಾರೆ ಅಂತಾನೆ. ಓಹೋ, ಹೇಳ್ತಿರೋರು ಜೀವನ ಎಲ್ಲ ನೋಡಿ ಹೇಳ್ತಾ ಇರೋ ದೊಡ್ಡ ಗಣಸು ನೋಡು ಅಂತ ಭಾಗ್ಯ ಅವನಿಗೆ ಕಚಕುಳಿ ಇಡ್ತಾಳೆ. ಆದಿ ಭಾಗ್ಯನಾಗ್ತಾರೆ. ಈಚೆ ಕುಸುಮ ಧರ್ಮರಾಜ್ ಹತ್ರ ಬಂದು, ರೀ ಮಾತ್ರೆ ತಗೊಳ್ಳಿ ಅಂತ ಮಾತ್ರೆ ನೋಡಿ. ಮಾತ್ರೆ ಖಾಲಿಯಾಗಿದೆ, ಈಗ ಇದೆ, ನಾಳೆ ಡಾಕ್ಟ್ರ್ ಹತ್ರ ಬೇರೆ ಹೋಗಬೇಕು ಚೆಕಪ್ ಮಾಡಿಸೋಕೆ ಅಂತಾರೆ ಕುಸುಮ. 2 ದಿನ ಮಾತ್ರೆ ತಗೊಳ್ಳದೇ ಇದ್ದರೆ ಏನೂ ಆಗಲ್ಲ ಅಂತಾರೆ ಧರ್ಮರಾಜ್. ಏನು, ಈಗ ಸ್ವಲ್ಪ ಆರಾಮಾಗಿದ್ದೀರಾ ಅಂತ ಮಾತ್ರೆ ತಗೊಳ್ಳದೆ ಇನ್ನೂ ಸಮಸ್ಯೆ ಮಾಡ್ಕೊಳ್ಳೋಣ ಅಂತನಾ
ಅಂತ ಮಾತ್ರೆ ಚೀಟಿನ ನೋಡಿ ಏನು ಬರೆದಿದ್ದಾರೋ ಈ ಡಾಕ್ಟ್ರ್ ಏನೂ ಗೊತ್ತಾಗಲ್ಲಪ್ಪ. ಅಲ್ಲ ಇಂಗ್ಲೀಷಲ್ಲಿ ಇಷ್ಟಿಷ್ಟು ಬರೆದಿದ್ದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ನಮಗೆ ಇಂಗ್ಲೀಷ್ ಓದೋಕ್ಕೆ ಬರುತ್ತಾ? ತನ್ವಿನ ಕೇಳ್ಕೊಂಡು ಬರ್ತೀನಿ, ನೀವು ಮಾತ್ರೆ ತಗೊಳ್ಳಿ ಅಂತ ತನ್ವಿ ಹತ್ರ ಬಂದು ನಾಳೆ ಮಾತ್ರೆ ತರಬೇಕು ಏನು ಅಂತ ಓದಿ ಹೇಳು ಅಂತ ಚೀಟಿನ ಕೊಟ್ಟು, ಅಯ್ಯೋ ಭಾಗ್ಯ ಕಾಲ್ ಮಾಡ್ತಿದ್ದಾಳೆ. ಹಲೋ ಭಾಗ್ಯ ಅಂತಾರೆ ಕುಸುಮ. ಹಲೋ ಅಜ್ಜಿ ನಾನು ಅಂತಾನೆ ತನ್ಮಯ್. ತರಲೆ ಏನು ಮಾಡ್ತಿದ್ಯಾ ಅಂತಾರೆ ಕುಸುಮ. ಇಲ್ಲಿ ಸುಮ್ಮನೆ ನಿಂತಿದ್ದೀನಿ ಅಜ್ಜಿ, ನಿಮ್ಮದೆಲ್ಲ ಊಟ ಆಯಿತಾ ಅಂತಾನೆ ತನ್ಮಯ್. ಎಲ್ಲ ಆಯ್ತು ಸರ್, ಭಾಗ್ಯ ಎಲ್ಲಿ ಇದ್ದಾಳೆ ಅಂತಾರೆ ಕುಸುಮ. ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಕೊಡ್ತೀನಿ ಹಿರಿ ಅಂತ ಕೊಡ್ತಾನೆ ತನ್ಮಯ್. ಅತ್ತೆ ನಾನು ಆರಾಮಾಗಿದ್ದೀನಿ ಅತ್ತೆ, ನೀವೆಲ್ಲ ಆರಾಮಾಗಿದ್ದೀರಾ ಅಂತಾಳೆ ಭಾಗ್ಯ. ನಾನು ಆರಾಮು. ಆಮೇಲೆ ನನ್ನ ಫ್ರೆಂಡ್ ಹೇಗಿದ್ದಾನೆ ಅಂತಾರೆ ಕುಸುಮ. ಹ್ಞೂ ಅತ್ತೆ ಈಗ ಚೆನ್ನಾಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ ತಾನೆ ಅಂತಾರೆ ಕುಸುಮ. ಇಲ್ಲ ಅತ್ತೆ ಎಲ್ಲರೂ ಆರಾಮಾಗಿದ್ದಾರೆ. ಮಾವ ಹೇಗಿದ್ದಾರೆ ಅಂತಾಳೆ ಭಾಗ್ಯ. ಆರಾಮಾಗಿದ್ದಾರೆ ಅಂತಾರೆ ಕುಸುಮ. ಬಂಗಾರಿ ಎಲ್ಲಿ ಇದ್ದಾಳೆ ಅಂತಾಳೆ ಭಾಗ್ಯ. ಇಲ್ಲೇ ಇದ್ದಾಳೆ, ಪಕ್ಕದಲ್ಲೇ ಇದ್ದಾಳೆ, ಕೊಡ್ತೀನಿರುವಂತ ಫೋನ್ ಕೊಟ್ಟರೆ ಬೇಡ ಅಂತಾಳೆ ತನ್ವಿ. ಮಾತಾಡುವಂಥ ಫೋನ್ನ ಕಿವಿಗೆ ಹಿಡಿತಾರೆ ಕುಸುಮ. ಬಂಗಾರಿ ಊಟ ಎಲ್ಲ ಮಾಡಿದ್ಯಾ? ಖುಷಿಯಾಗಿದ್ಯಾ ತಾನೆ? ನೋಡು ಬಂಗಾರಿ, ನನಗೆ ಗೊತ್ತು ನೀನು ಕೋಪ ಮಾಡ್ಕೊಂಡಿದ್ಯಾ ಅಂತ, ಆದರೆ ನೀನು ನಿನ್ನ ತಮ್ಮ ತನ್ಮಯಿಗೋಸ್ಕರನಾದರೂ ಈ ಮನೆಗೆ ಬರಬೇಕು ಅಂತಾರೆ ಭಾಗ್ಯ. ಅಲ್ಲಿಗೆ ಬಂದು ನಾನೇನ ಮಾಡಬೇಕು ಅಂತಿದ್ಯಾ? ನಾನು ಎಲ್ಲಿ ಬಂದು ಆರಾಮಾಗಿರಬೇಕು ಅಂತ ನೀನು ಹೇಳ್ತಿದ್ಯಾ ಅಲ್ವಾ? ಸರಿ ಅಮ್ಮ ಹಾಗೆ ಮಾಡ್ತೀನಿ, ಆದರೆ ಇಲ್ಲಿ ಅಜ್ಜಿ ಮತ್ತು ತಾತ ಬೀದಿ ಪಾಲಾಗ್ತಾರೆ, ಅದು ನಿನಗೆ ತೊಂದರೆ ಇಲ್ವಾ ಅಮ್ಮ? ನಾನಲ್ಲಿ ಬಂದಿರ್ತೀನಿ ಅಮ್ಮ, ಆದರೆ ಅಜ್ಜಿ ತಾತನ ಪಾಲಿಗೆ ಈ ಮನೆ ಕೂಡ ಇರಲ್ಲ. ಈ ಮನೆ ಇನ್ನು ಪಪ್ಪನ ಹೆಸರಲ್ಲೇ ಇದೆ, ನೆನಪಿದೆ ತಾನೇ ಅಮ್ಮ? ಇಲ್ಲೇನಾಗ್ತಿದೆ ಗೊತ್ತಾ? ಆತ ಚೆಕಪ್ಗೆ ಮತ್ತು ಟ್ಯಾಬ್ಲೆಟ್ಗೆ ದುಡ್ಡು ಅಂತ ತನ್ವಿ ಹೇಳುವಾಗ ಅವಳ ಕೈಯಿಂದ ಕುಸುಮ ಫೋನ್ ಕಸ್ಕೊಂಡು, ಭಾಗ್ಯ ಹೊತ್ತಾಯಿತು ಮಲ್ಕೋ, ಗುಡ್ ನೈಟ್. ಗುಂಡ ನಿನಗೂ ಸಾರಿ ತನ್ಮಯ್, ನಿನಗೂ ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತಾರೆ ಕುಸುಮ. ಆಗ ಭಾಗ್ಯ ತನ್ವಿ ಹೇಳಿದ ಮಾತನ್ನೇ ನೆನ್ಪು ಮಾಡ್ಕೋತಾಳೆ. ಈಚೆ ಕುಸುಮ, ಹಾಕ್ತೀನಿ ನೋಡು ಏನು ಮಾತ್ರೆ ನೋಡು ಅಂತ ಹೇಳಿದರೆ ಅಧಿಕ ಮಾಡ್ತಾಳೆ ಅಂತ ಬೈತಾರೆ. ಈಚೆ ಕನಿಕಾ ರೂಮಲ್ಲಿ ಕೂತ್ಕೊಂಡು ಫೋನಲ್ಲಿ ಹ್ಞೂ ಕಣೋ ಸಿಕ್ಕಾಪಟ್ಟೆ ಜೋರು, ಯಾಕೆ ಆನ್ಸರ್ ಮಾಡಲಿಲ್ಲ ಅಂದರೆ ಪ್ಲ್ಯಾನ್ ಇದ್ದಿದ್ದು ನಾನು ನೀನು ಇಬ್ಬರೇ ಹೋಗಬೇಕು ಅಂತ, ನೀನು ನೋಡಿದರೆ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತಿದ್ಯಾ. ನಾನು ನೀನು ಜೊತೆಯಲ್ಲಿ ಇರ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಸ್ವಲ್ಪ ಪ್ರೈವಸಿ ಇರುತ್ತೆ ಅಂದ್ಕೊಂಡ್ರೆ ನೀನು ನೋಡಿದರೆ ಎಲ್ಲರ ಜೊತೆ ಹೋಗೋಣ ಅಂತ ಹೇಳ್ತಿದ್ಯಾ ಅಂತ ಮೀನಾಕ್ಷಿ ಬಂದಿದ್ದನ್ನು ನೋಡಿ, ಈಡಿಯಟ್ ಕೆಲಸ ಟೈಮಲ್ಲಿ ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಬೈತಾ, ಚಾರ್ಜ್ ಬೇರೆ ನಿಲ್ತಿಲ್ಲ ಅಂತ. ಅತ್ತೆ ಏನಾಯಿತು ಅಂತಾಳೆ ಕನಿಕಾ ತಲೆನೋವುತ್ತಾ ಇದೆ, ಸ್ವಲ್ಪ ಬಾಂಬಿದ್ರೆ ಕೊಡು ಅಂತಾರೆ ಮೀನಾಕ್ಷಿ. ಏನತ್ತೆ ಸಡನ್ನಾಗಿ ತಲೆನೋವು ಅಂದರೆ ಏನರ್ಥ? ನಿಮಗೆ ತಲೆನೋವು ಬಂದು ತುಂಬ ಟೈಮ್ ಆಯ್ತಲ್ವಾ, ಮತ್ತೆ ಸ್ಟಾರ್ಟ್ ಆಯಿತಾ ಅಂತಾಳೆ ಕನಿಕಾ ಪ್ಲೀಸ್ ಇರಿಟೇಷನ್ ಮಾಡಬೇಡ, ಬಾಂಬ್ ಇದ್ದರೆ ಕೊಡು ಅಂತಾರೆ ಮೀನಾಕ್ಷಿ. ನೀವು ಯಾಕೆ ಈ ಥರ ಇರಿಟೇಟ್ ಆಗ್ತೀರಾ ಅಂತ ನನಗೆ ಗೊತ್ತು. ಆದಿಬ್ರೋ ನಿಮ್ಮಿಂದ ದೂರ ಆದ ಅಂತ ತಾನೇ? ಆದಿಬ್ರೋ ದೂರ ಆಗಿರ್ಬೋದು, ಬಟ್ ನಾನು ನಿಮ್ಮಿಂದ ದೂರ ಹೋಗಿಲ್ಲ ಅತ್ತೆ. ಏನೇ ಇದ್ದರೂ ನೀವೇ ನನ್ನ ಹತ್ರ ಹೇಳ್ಕೋಬಹುದು, ನಾನು ನಿಮ್ಮನ್ನು ದೂರ ಮಾಡಲ್ಲ ಅತ್ತೆ, ಪ್ರಾಮಿಸ್. ಭಾಗ್ಯ ಈ ಮನೆಗೆ ಬಂದಾಗಿಂದ ನಿಮ್ಮ ಮುಖದಲ್ಲಿ ನಗುನೇ ನೋಡಿಲ್ಲ ನಾನು. ಪ್ಲೀಸ್ ಅತ್ತೆ ನೀವು ಈ ಥರ ಎಲ್ಲ ಇರಬೇಡಿ, ಇದನ್ನು ನನಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮೋಸ್ಟ್ಲಿ ನಿಮ್ಮ ತಲೆನೋವಿಗೆ ಅದೇ ಕಾರಣ ಇರ್ಬೋದು ಅಲ್ವಾ ಅಂತಾಳೆ ಕನಿಕಾ. ಮೀನಾಕ್ಷಿ ಸಿಟ್ಟಿಂದ ಹೋಗ್ತಾರೆ. ಈಚೆ ತನ್ಮಯ್ ಮಲಗಿರ್ತಾನೆ. ಆದಿ ಭಾಗ್ಯ ಹಂಗೆ ಕಾಯ್ತಿರ್ತಾನೆ. ಭಾಗ್ಯ ರೂಮಿಗೆ ಔಷಧಿಯನ್ನು ತಗೊಂಡು ಬಂದು ಆದಿಗೆ ಕೊಡ್ತಾಳೆ. ಭಾಗ್ಯ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಆದಿ. ಅದು ತನ್ವಿ ಹತ್ರ ಫೋನಲ್ಲಿ ಮಾತಾಡಿದೆ ಆದಿಯವರೇ, ಅವಳು ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅತ್ತೆ ಮಾವ ನನ್ನ ಜವಾಬ್ದಾರಿನೇ ಅಲ್ವಾ, ನಾನು ನನ್ನ ಜವಾಬ್ದಾರಿನ ಮರೆತು ಅಂತ ಭಾಗ್ಯ ಹೇಳುವಾಗ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ ಪ್ಲೀಸ್. ತನ್ವಿ ಹೇಳಿರೋ ಮಾತು ನಿಜ, ಮುಂದೊಂದು ದಿನ ಎಲ್ಲನೂ ಒಪ್ಕೊಂಡು ಈ ಮನೆಗೆ ಬಂದೇ ಬರ್ತಾಳೆ. ಮುಂದೊಂದು ದಿನ ಅಂದರೆ ಯಾವಾಗ ಅಂತಿದ್ದೀರಾ? 15 ದಿನದಲ್ಲಿ ತನ್ವಿ ಈ ಮನೆಗೆ ಬರ್ತಾಳೆ. ಬರೋ ಹಾಗೆ ಆದಿ ಮಾಡ್ತಾನೆ ಅಂತಾನೆ ಆದಿ. ಈಚೆ ಮೀನಾಕ್ಷಿ ತುಂಬ ತಲೆನೋವ್ತಿದೆ, ಭಾಗ್ಯನ ಹತ್ರ ಕಷಾಯ ಮಾಡಿಸ್ಬೇಕು ಅಂತ ಆದಿ ರೂಮ್ ಹತ್ರ ಬಂದು ಆದಿ ಅಂತಾರೆ. ಮೀನಾಕ್ಷಿ ಈಚೆ ಭಾಗ್ಯ ಆದಿಯವರೇ ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತಾಳೆ. ಮಾತಾಡಿ ಅಂತಾನೆ ಆದಿ. ಅದು ಆದಿಯವರೇ, ದಿನ ಬೆಳಿಗ್ಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಅತ್ತೆ ಅಮ್ಮಂಗೆ ಕ್ಯಾಟ್ರಿಂಗಲ್ಲಿ ಹೆಲ್ಪ್ ಮಾಡೋಕ್ಕೆ ಹೋಗ್ಬೋದಾ ಅಂತಾಳೆ ಭಾಗ್ಯ. ಏನು ಭಾಗ್ಯ ಹೀಗೆ ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಹೋಗಿ ಅಂತಾನೆ ಆದಿ. ಅದನ್ನು ಮೀನಾಕ್ಷಿ ಕೇಳಿಸ್ಕೋತಾರೆ. ನೋಡಿ ನೀವು ಮನೆ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಅದಕ್ಕೆ ಅಂತ ಸ್ವಾಮಿ ಅಣ್ಣ ವಾರೇಜಕ್ಕ ಎಲ್ಲ ಇದ್ದಾರಲ್ವ, ಆರಾಮಾಗಿ ಹೋಗಿ ನೀವೇನು ಸಹಾಯ ಮಾಡಬೇಕೋ ಮಾಡಿವಿ. ನಿಮಗೆ ಜನಗಳ ಸಹಾಯ ಬೇಕಂದರೆ ಕೇಳಿ, ಅದರ ಸಹಾಯನೂ ಮಾಡಿಸ್ತೀನಿ ಅಂತಾನೆ ಆದಿ. ಥ್ಯಾಂಕ್ ಯು ಸೋ ಮಚ್ ಆದಿಯವರೇ ಅಂತಾಳೆ ಭಾಗ್ಯ. ಆಗ ಸಿಟ್ಟಿಂದ ಮೀನಾಕ್ಷಿ ಡೋರ್ನ ಓಪನ್ ಮಾಡಿ, ಭಾಗ್ಯ ನಿನಗೆ ಹಿಂದೇನು ಹೇಳಿದ್ದೀನಿ, ಇವಾಗಲೂ ಹೇಳ್ತಿದ್ದೀನಿ, ನೀನು ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಅಂತಾರೆ ಮೀನಾಕ್ಷಿ. ನೀವು ಯಾಕೆ ಬರೋಕೆ ಹೋದ್ರಿ? ಕರೆದಿದ್ರೆ ಅತ್ತೆ ನಾವೇ ಬರ್ತಿದ್ವಿ ಅಂತಾನೆ ಆದಿ. ಯಾಕಾದಿ ನಾನು ಬಂದಿದ್ದೇನಾದರೂ ತೊಂದರೆ ಆಯಿತಾ? ನಾನು ಮ್ಯಾನರ್ಸ್ ಇಲ್ಲದೆ ಒಳಗಡೆ ನುಗ್ಗಿಲ್ಲ ಆದಿ, ಡೋರ್ ಲಾಕ್ ಮಾಡಿದೆ, ಕೇಳಿಸ್ಲಿಲ್ಲ ಮತ್ತೆ ಅಂತ ಕಾಣಿಸುತ್ತೆ ಆದಿ.
ಭಾಗ್ಯ ಅಂತ ಕರೆದೆ ಕೂಡ ಅದು ಕೇಳಿಸಿಲ್ಲ. ಮೋಸ್ಟ್ಲಿ ಜೋರಾಗಿ ಕೂಗಬೇಕಿತ್ತು ಅಲ್ವಾ ಅಂತಾರೆ ಮೀನಾಕ್ಷಿ. ಮತ್ತು ನೀವು ಯಾಕೆ ಏನೇನೋ ಅನ್ಕೋತಿದ್ದೀರಾ ಅಂತಾನೆ ಆದಿ. ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ ಅಂತ ನನ್ನ ಬಗ್ಗೆ ಚೀಫ್ ಫೀಲ್ ಮಾಡಬಾರ್ದಲ್ವಾ, ಅದಕ್ಕೆ ಹೇಳಿದೆ ಅಂತಾಳೆ ಮೀನಾಕ್ಷಿ. ಅತ್ತೆ ಪ್ಲೀಸ್ ಅಂತಾನೆ ಆದಿ ಭಾಗ್ಯನ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತಾರೆ ಮೀನಾಕ್ಷಿ. ಏನು ಹೇಳಿ ಅಂತಾಳೆ ಭಾಗ್ಯ. ಹೇಳ್ತೀನಿ ಬಾ ಅಂತ ಮೀನಾಕ್ಷಿ ಭಾಗ್ಯನ ಕರ್ಕೊಂಡು ಬರ್ತಾರೆ. ಏನು ಮಾಡಬೇಕು ಅಂತ ಇದೆಯಾ ನೀನು ಅಂತಾರೆ ಮೀನಾಕ್ಷಿ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾಳೆ ಭಾಗ್ಯ. ಈ ಮನೆಗೆ ಬಂದ ದಿನ ನೀನು ಒಂದು ಮಾತು ಕೊಟ್ಟಿದ್ದೆ, ನೆನಪಿದೆಯಾ? ಮರ್ತು ಹೋಗಿದ್ದರೆ ನಾನು ನೆನ್ಪು ಮಾಡ್ತೀನಿ. ಸರಿಯಾಗಿ ಕೇಳಿಸ್ಕೊ, ನೀನೀಗ ಸೂರ್ಯವಂಶಿ ಮನೆ ಸೊಸೆ ಅಲ್ಲ, ಕಾಮತ್ ಮನೆ ಸೊಸೆ. ರಸ್ತೆ ಬೀದಿಲಿ ಹೋಟೆಲ್ ಕೆಲಸ ಮಾಡಿಕೊಂಡು, ಬೀದಿಲಿ ನಿಂತು ಊಟ ಸರ್ವ ಮಾಡಿಕೊಂಡು, ಸೈಕಲನ್ನು ಡಬ್ಬ ಕಟ್ಕೊಂಡು ಊರೂರು ಸುತ್ತೋದು ಕಾಮತ್ ಮನೆ ಸೊಸೆ ಮಾಡೋ ಕೆಲಸ ಅಲ್ಲ. ಇದನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ದಿನ ಮದುವೆ ಆಗಿರೋದೇ ನಮ್ಮನೆ ರೆಪ್ಯುಟೇಷನ್ ತುಂಬ ಡ್ಯಾಮೇಜ್ ಆಗಿದೆ. ನೀನು ಹೀಗೆಲ್ಲ ಮಾಡಿ ಇರೋ ಮರ್ಯಾದೆಯನ್ನು ಕಳ್ಕೊಬೇಡ. ಈ ಮನೆ ಕರ್ತವ್ಯ ಏನಿದೆಯೋ ಅದನ್ನು ಮಾಡು. ಈ ಮನೆತನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ಲಿಂದನೋ ಬಂದಿರೋ ನೀನು ಅದನ್ನು ಹಾಳು ಮಾಡಿದರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರಲ್ಲ. ಈಗ ಆದಿ ಹೋದ್ಮೇಲೆ ಅತ್ತೆ ಏನಾದರೂ ಅಂದ್ರ ಅಂತ ಕೇಳ್ತಾನೆ. ಆವಾಗ ಏನು ಹೇಳ್ತೀಯಾ? ತಲೆನೋವು ಅಂತ ಕಷಾಯ ಕೇಳಿದ್ರು ಅಂತ ಹೇಳ್ತೀಯಾ ಅಂತ ಮೀನಾಕ್ಷಿ ಅಲ್ಲಿಂದ ಹೋಗ್ತಾರೆ. ಈಚೆ ಕುಸುಮ ಒಡವೆನೆಲ್ಲ ಎತ್ತಿಟ್ಕೋತಾರೆ. ಕುಸುಮ ಏನು ನೀನು ಒಡವೆನೆಲ್ಲ ಎತ್ತಿಟ್ಕೋತಿದ್ಯಾ? ಫಂಕ್ಷನ್ ಅಂತಾರೆ ಧರ್ಮರಾಜ್. ಒಡವೆನ ಗಿರಣಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. 2-3 ಲಕ್ಷ ಸಿಗುತ್ತೆ. ಸದ್ಯಕ್ಕೆ ಜೀವನ ಮಾಡೋಕ್ಕೆ ಸಾಧ್ಯ ಅಲ್ವಾ? ತನ್ವಿ ಖರ್ಚನ್ನು ಆದಿ ನೋಡ್ಕೋತಿದ್ದಾನೆ ಅಂತ ತನ್ವಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಒಂದು ಪಕ್ಷ ಗೊತ್ತಾಯಿತು ಆಮೇಲೆ ಮುಗೀತು ನಮ್ಮ ಕತೆ ಅನ್ನುವಾಗ ತನ್ವಿ ಬಂದು ಸಿಟ್ಟಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.